गठरी भारी, सांसों संग चलती जाए, जो बोया था कल जीवन में आज वही फल बन जाए। कर्म का लेखा कौन मिटाए रे बंदे, जो लिख गया सो मिट न पाए। राजा हो या फकीर भिखारी, सबको अपनी करनी निभाए। सोच समझ कर कदम बढ़ा ले, हर पल प्रभु को याद कर, बिन बोले भी जान रहा है तेरा हर एक भाव अंदर। न्याय की आंखें बंद नहीं है, देर लगे पर फल है आए। कर्म का लिखा कौन मिटाए रे बंदे, जो लिख गया सो मिट न पाए। माया के रंग झूठे सारे, आज हंसाए कल रुलाए। सांस की डोरी पलटी साथी, टूटे तो कुछ हाथ न आए। धन दौलत सब यही रह जाए, साथ चले बस नाम कमाए। कर्म का लेखा कौन मिटाए रे बंदे, जो लिख गया सो मिट न पाए। ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಪರಪ್ರಪಂಚ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಬಾಬುಲಾಲ್ ಗುರೂಜಿಯವರನ್ನ, ಎಲ್ಲ ಯೋಗ ಮುನೀಶ್ವರನನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಮ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಓಂ
ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೋಬೇಕು. ಈ ರೀತಿ ಕೈಗಳನ್ನ ಉಜ್ಬೇಕು. ಈ ಬಿಸಿಯನ್ನು ನಿಧಾನವಾಗಿ ಕಣ್ಮೆಗೆ ಆಡಿಸೋದು. ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ನಾವು ಜಾಗಿಂಗ್ ಯಾಕೆ ಮಾಡ್ಬೇಕಂತಂದ್ರೆ ಈ ಬೊಜ್ಜು, ವೇಟು ಮತ್ತು ನಮ್ಮ ಕಾಲಿನ ನೋವುಗಳು ಮತ್ತು ಹೊಟ್ಟೆ ಬಂದಿರ್ತದೆ ಅವೆಲ್ಲ ನಿವಾರಣೆ ಮಾಡ್ಕೋಬೇಕಾದ್ರೆ, ಮತ್ತು ಅದಷ್ಟೇ ಅಲ್ಲದೆ ಆಸನಗಳನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಶರೀರವನ್ನು ಸಡಿಲಿಸ್ಕೋಬೇಕು. ನಮ್ಮ ಅವಯವಗಳನ್ನೆಲ್ಲ ಸಡಿಲ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮಗೆ ಆಸನ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ನಿಧಾನವಾಗಿ ರೀತಿ ಮಾಡೋದು, ನಿಮ್ಮ ಶಕ್ತಿ ಅನುಸಾರ. ಈ ರೀತಿ ಕೈಗಳನ್ನು ಚೇಂಜ್ ಮಾಡಿ. ಆಮೇಲೆ ಏನು ಮಾಡಬೇಕು, ಆಮೇಲೆ ಚೇಂಜ್. ಆಮೇಲೆ ಏನು ಮಾಡಬೇಕು, ಕಾಲುಗಳನ್ನ ಸ್ವಲ್ಪ ಅಗಲಿಸ್ಬೇಕು. ಈ ರೀತಿ ಎತ್ತು ಕೈಗಳನ್ನ ಸ್ವಲ್ಪ ಈ ರೀತಿ ಮೊದಲ ನಿಧಾನವಾಗಿ ಕಲಿಯೋರು ಈ ರೀತಿ ಇಷ್ಟೇ ಮಾಡೋದು. ಆಮೇಲೆ ಮಾಡ್ತಾ ಬರ್ತಾ ಬರ್ತಾ ಈ ರೀತಿ ಮಾಡಿ. ಹಿಂಗೆ ಮಾಡ್ಬೋದು. ಕೈಗಳನ್ನ ಇಟ್ಕೊಂಡು ಈ ರೀತಿ ಮಾಡೋದು. ಆಮೇಲೆ ಚೇಂಜ್. ರಾಮದೇವ್ ಗುರುಜಿ ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಸುಮಾರು 10-12 ಸೂಕ್ಷ್ಮ ವ್ಯಾಯಾಮಗಳದ. ಜಾಗಿಂಗ್ ಇವಕ್ಕೆ ಸೂಕ್ಷ್ಮ ವ್ಯಾಯಾಮಗಳನ್ನು ಜಾಗಿಂಗು ಮಾಡಬೇಕು. ಆಮೇಲೆ ಪಾದಹಸ್ತಾಸನ. ಈ ರೀತಿ ಮಾಡ್ತಾರೆ. ಆಮೇಲೆ ಕಾಲುಗಳ ಈ ರೀತಿ ಬಜ್ಜು, ವೇಟು, ನಡುಗಳ ವೇಟ್ ಕಡಿಮೆ ಆಗ್ತದೆ. ಆಮೇಲೆ ಕೈಗಳನ್ನ ಎತ್ತಿ ಈ ರೀತಿ ಮಾಡಬೇಕು. ಅದನ್ನ ರಿವರ್ಸ್. ಆಮೇಲೆ ಏನು ಮಾಡೋದು, ಚಪ್ಪಾಳೆ ತಟ್ಟು. ಆಮೇಲೆ ಈ ರೀತಿ ಮಾಡ್ಬೋದು. ಆಮೇಲೆ ಏನು ಮಾಡಬೇಕು, 1 2 3 4 1 2 3 4 ಈ ರೀತಿ ಮಾಡ್ಬೋದು. ಕಾಲುಗಳನ್ನ ಮುಂದೆ ಮುಂದೆ ಸೈಡ, ಈ ಕಡೆ ಈ ಕಡೆ. ಆಮೇಲೆ ಈ ರೀತಿ ಮಾಡ್ಬೋದು. ಆಮೇಲೆ PT ಎಕ್ಸಸೈಸ್. 1 ಈ ರೀತಿ ಮಾಡೋದು, 2 3 4 1 2 3 4. ಅದನ್ನೇ ಮಾಡೋದು, ಸ್ಪೀಡ್ ಅದನ್ನೇ ಮಾಡೋದು. ನೀವು ಎಂಜಾಯ್
ಈ ರೀತಿ ಇಷ್ಟು ಸುಮಾರು 15 ಜಾಗಿಂಗ್ಗಳನ್ನು ಮಾಡಿದ್ರಂದ್ರೆ ಎಲ್ಲ ಆ್ಯಕ್ಟಿವ್ ಆಗ್ತವೆ. ವೇಟ್ ಕಡಿಮೆ ಆಕತಿ, ಬೊಜ್ಜು ಕಡಿಮೆ ಆಕತಿ, ಮತ್ತು ಹೊಟ್ಟೆ ಅದು ಕಡಿಮೆ, ನಡೆದ ನೋವುಗಳು ನಿವಾರಣೆ ಆಗ್ತದೆ. ಈಗ ಎರಡೂ ಕಾಲುಗಳನ್ನು ಮೊಣಕಾಲು ಮೇಗಿಟ್ಟು ಈ ರೀತಿ ರೊಟೇಟ್ ಮಾಡಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಸ್ವಲ್ಪ ಮ್ಯೂಸಿಕ್, ಸಣ್ಣಂಗೆ ಮ್ಯೂಸಿಕ್ ಹಾಕೋಣ. ರಿವರ್ಸ್. ಬೇಕಾದ್ರೆ ಕಾಲುಗಳನ್ನ ಈ ರೀತಿ ಮಾಡಬಹುದು. ನನ್ನ ಸೈಡ್ ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋದು. ಎಲ್ಲ ನಮ್ಮ ಅವಯವಗಳು ಎಲ್ಲ ಸಡಿಲಾಗೋದ್ರಿಂದ ಇಡೀ ಚೆನ್ನಾಗಿ ನಾವು ಎಲ್ಲ ಬಗ್ತಾವೆ, ಶರೀರ ಬಗ್ತದೆ. ಹೆಂಗೆ ಬೇಕು ನಾವು ಹೇಳಿದಂಗೆ ಕೇಳ್ತದೆ ಅದು. ಅದಕ್ಕೆ ಮೊದಲ ಇಷ್ಟು ಜಾಗಿಂಗ್ಗಳನ್ನು ಒಂದು 5 ಸಲ ಒಂದೊಂದು ಜಾಗಿಂಗನ್ನು ಮಾಡಬೇಕು. ನೀವು ಬೇಕಾದ್ರೆ ಒಂದು ಮ್ಯೂಸಿಕ್ ಹಚ್ಕೊಂಡು ಮಾಡ್ಬೋದು, ಆದರೆ ಡೈಲಿ ಮಾಡಬೇಕು. ಈಗ ಸ್ವಲ್ಪ ಬೇಸಿಗೆ ಇರುವುದರಿಂದ ಹೆಚ್ಚು ಇವು ಜಾಗಿಂಗ್ಗಳನ್ನು ಮಾಡಬೇಕು. ಯಾಕಂದರೆ ಶರೀರ ಇದು ಹೀಟ್ ಆಗ್ತದೆ, ಮತ್ತಷ್ಟು ಹೀಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಈಗ. ಮತ್ತು ನೀರನ್ನು ಜಾಸ್ತಿ ಕುಡಿ. ಬೆಳಗ್ಗೆ ಎದ್ದು ಒಂದ್ಸಲ ಬಿಸಿನೀರು ಕುಡೀರಿ. ನೀರು ಆಗಾಗ ಕುಡ್ತಾ ಇರಬೇಕು. ಶರೀರ ನೀರಿನ ಅಂಶ ಹೆಚ್ಚು ಬೇಕಾಗತ್ತೆ. ಈಗ ಹೆಚ್ಚನ್ನ ನೀರನ್ನು ಕುಡಿತಾ ಇರಬೇಕು. ಈಗ ಪಾದಹಸ್ತಾಸನ ಮಾಡೋಣ. ಏಕ್, ಈ ರೀತಿ ಕೈಗಳು ಸಮಾಂತರವಾಗಿರಬೇಕು. ದೋ, ಈ ರೀತಿ ಕೈಗಳಿರಬೇಕು. ಎಷ್ಟು ಸಾಧ್ಯ ಕೈಗಳನ್ನ ಮೇಲ್ಗಡೆ ಎತ್ತಬೇಕು. ತೀನ್, ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ಮೊಣಕಾಲುಗಳನ್ನು ಮಡಚಬಾರದು. ಎಷ್ಟು ಸಾಧ್ಯಕ್ಕಷ್ಟೇ ಸೀದಾ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಕೈಗಳನ್ನೆಲ್ಲ ಹಾಕಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚೆಚ್ಚಿಗೆ ಆಸನದ ಸ್ಥಿತಿಯಲ್ಲಿ ನಿಲ್ಲಬೇಕು. ನೀವು ಒಳ್ಳೆಯ ಪರಿಣಾಮವನ್ನು ಸಿಗ್ತದೆ. ಈಗ ಎಷ್ಟು ಸಾಧ್ಯದಷ್ಟು ಕಾಲುಗಳನ್ನು ಕೂಡಿಸಿ ಅರ್ಧ ಚಕ್ರಾಸನ ಮಾಡೋಣ. ಕೈಗಳು ನಡೆದ ಮೇಲೆ ಇರಲಿ, ಕಾಲುಗಳು ನೇರವಾಗಿರಬೇಕು. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಏಕ್,
एक कटी चक्रासन, 2 इकडे 1 2 विश्राम. ठीक आहे. त्रिकोणासन 1 2 ಎಡಗಡೆ ಕೈ ಎತ್ತಬೇಕು. 1 2 3 4. ಈಗ ತಾಡಾಸನ ಮಾಡೋಣ. ಈ ರೀತಿ ಕೈಗಳು ಲಾಕ್ ಇರ್ಬೇಕು. ಹಿಂಗ ಮೇಲ್ಮುಖ, ಕೈಗಳು ಮೇಲ್ಮುಖವಾಗಿರ್ಬೇಕು. ಹಿಂಬಡ ಮೇಲ್ಗಡೆ ಎತ್ತಬೇಕು. ಎರಡೂ ಕೈಗಳು ಕಿವಿಗೆ ತಾಗಬೇಕು. ವಿಶ್ರಾಮ. ಈಗ ವೃಕ್ಷಾಸನ. ಈಗ ಬಲಗಾಲಲ್ಲಿ ಎತ್ತಿ ಎಡ ತೊಡೆ ಮೇಗಳು. ಗರುಡಾಸನ. ನಡ ಗಟ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಗರುಡಾಸನವನ್ನು ಮಾಡ್ಬೇಕು. ಈಚೆ ಬರ್ಬೇಕು. ಗರುಡಾಸನ ಮಾಡಿದ್ರೆ ನಡ ಗಟ್ಟಿ ಆಗ್ತದೆ. ಯಾರು ನಡದ ನೋವು ಅಂತಿರ್ತಾರಲ್ಲ, ಗರುಡಿಗೆ ದೊಡ್ಡ ಶಕ್ತಿ ಇರ್ತಾರೆ ನಡದಲ್ಲಿ. ಹಾಗೆ ನಾವು ಗರುಡಾಸನ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಇದ್ರೆ ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಈ ಕಡೆ
ಈ ರೀತಿ ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ನಡದಲ್ಲಿ ಶಕ್ತಿ ಪಡ್ಕೋಬೇಕಾದ್ರೆ ಭಾಳಷ್ಟು ಹೆಣ್ಮಕ್ಳಿಗೆ ನಡದ ನೋವುಗಳಿರ್ತಾವೆ, ನಿತ್ಯ ಕೆಲಸ ಮಾಡ್ತಿರ್ತಾರೆ. ಈಗೆಲ್ಲ ವರ್ಷದಲ್ಲಿ ಎತ್ತು ಮಾಡೋದ್ರಿಂದ ಅವ್ರ ನಡದ ನೋವು ಜಾಸ್ತಿ ಬರ್ತಿರ್ತವೆ ಮತ್ತು ಹಿಂಸೆ ಆಗೋದ್ರಿಂದ, ಪೀರಿಯಡ್ ಆಗೋದ್ರಿಂದ ಮತ್ತು ಅವರು ಮಕ್ಕಳನ್ನು ಹೆರುವುದರಿಂದ ನಡದ ಭಾಳಷ್ಟು ತೊಂದರೆಗಳಿರ್ತಾವೆ. ಅವರು ಗರುಡಾಸನವನ್ನು ಮಾಡಿದರೆ ಒಳ್ಳೆಯದು, ಮಾಡಬೇಕು ಅವರು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರದ 12 ಹೆಸರುಗಳನ್ನು ಹೇಳ್ತಾ ಮಂತ್ರಗಳೊಂದಿಗೆ ಮಾಡೋಣ. ಮತ್ತು ಆ ಆಸನಗಳನ್ನು ಚೆನ್ನಾಗಿ ಮಾಡಬೇಕು, ಅರ್ಧಂಬರ್ಧ ಮಾಡಬಾರ್ದು, ಸರಿಯಾಗಿ ಕರೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ಕೈಗಳಿರಬೇಕು, ಎದೆ ಮೇಗಲೇ ಇರಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಟೇ ನಮಃ. ಓಂ ಎರಡು ಕಾಲ ಕೂಡಬೇಕು. ಹಿರಣ್ಯ ಗರ್ಭಾಯ ನಮಃ. ಓಂ ಅರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರೆ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಈಗ ಸ್ವಲ್ಪ ಕೂತು ಮಾಡುವಂಥ ಆಸನಗಳನ್ನು ಮಾಡೋಣ. ನಾವು ಕಂಪಲ್ಸರಿ ಈ ವಕ್ರಾಸನ, ಅರ್ಧ ಮಚ್ಚೇಂದ್ರಾಸನ, ಮಂಡೂಕಾಸನ ಇವನಂತೆ ಕಂಪಲ್ಸರಿ ಮಾಡಲೇಬೇಕು. ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಜಠರ ಕ್ರಿಯೆಗಳು ಚೆನ್ನಾಗಿ ಕೆಲಸ ಮಾಡ್ತಾವೆ, ಕೈ ಕಾಲು ನೋವುಗಳು ಕಡಿಮೆ ಆಗ್ತಾವೆ. ಸಕ್ಕರೆಯನ್ನು ನಿಯಂತ್ರಣ ಮಾಡ್ಕೋಬೇಕಂದ್ರೆ ಡಯಾಬಿಟೀಸ್, ಸಕ್ಕರೆ ಕಾಯಿಲೆನ ನೀವು ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಮಂಡೂಕಾಸನ ಮಾಡಬೇಕು, ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು. ಸಕ್ಕರೆ ಕಾಯಿಲೆ ಯಾಕೆ ಬರ್ತದಂದ್ರೆ ಇನ್ಸುಲಿನ್ ಜಾಸ್ತಿ ಕಡಿಮೆ ಆಗ್ತಂದ್ರೆ ಸಕ್ಕರೆ ಕಾಯಿಲೆ ಬರ್ತದೆ. ಭಾಳ ಜಾಸ್ತಿ ಇನ್ಸುಲಿನ್ ಜಾಸ್ತಿ ಆದ್ರೂ ಸಕ್ಕರೆ ಕಾಯಿಲೆ ಬರ್ತದಂತ ವೈದ್ಯರು ಹೇಳ್ತಾರೆ. ಅದಕ್ಕೆ ನಾವು ಯೋಗ ಮಾಡೋದ್ರಿಂದ ನಮ್ಮ ಶರೀರ ಸಮತೋಲನದಲ್ಲಿ ಇರ್ತದೆ. ಡೈಲಿ ಮಾಡಬೇಕು, ಒಂದು ದಿವಸ ಮಾಡಿದರೆ ನಡೆಯೋದಿಲ್ಲ. ದಿನಾಲೂ ನಿಮ್ಮ ಹೇಗೆ ನೀವು ಊಟ ಮಾಡ್ತೀರ ಹಂಗೆ 1 ತಾಸು, ಅರ್ಧ ತಾಸು ಎಷ್ಟು ಬೇಕೋ ಅಷ್ಟು ಒಂದು ಫಿಕ್ಸ್ ಆಸನಗಳನ್ನು, ಪ್ರಾಣಾಯಾಮಗಳನ್ನು ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಂದ್ರೆ ನಿಮ್ಮ ದೇಹ ಚೆನ್ನಾಗಿರ್ತದೆ, ಬಹಳಷ್ಟು ನೀವು ಬದುಕ್ಬೋದು. ಈಗ ವಕ್ರಾಸನ ಮಾಡೋಣ. ಈ ರೀತಿ ಕೈಗಳು ಇರಬೇಕು. ಫುಲ್ ಪ್ಯಾಕೇಜ್ ಮಾಡ್ಕೋಬೇಕು ನೀವೆಲ್ಲ. ಇಷ್ಟು ಇದು ಅರ್ಧ ಮಚ್ಚೇಂದ್ರಾಸನ. ನೋಡಿ, ಅರ್ಧ ಮಚ್ಚೇಂದ್ರ ಅಂತೇಳಿ ದೊಡ್ಡ ಅವರು ಯೋಗಿಗಳು, ಋಷಿಗಳು, ಅವರು ಕಠಿಣ ಆಸನಗಳನ್ನು ಮಾಡ್ತಿದ್ರು. ಬರೀ ಅರ್ಧ ಮಚ್ಚೇಂದ್ರಾಸನ, ಪೂರ್ಣ ಮಚ್ಚೇಂದ್ರಾಸನ ಮಾಡ್ಬೇಕಂತಂದ್ರೆ ಅದು ಈಜಿ ಇಲ್ಲ. ಅದನ್ನು ನಾನು ನಿಮಗಿಷ್ಟ ಸಮಯ ಸಿಕ್ಕಾಗ ಮಾಡಿ ತೋರಿಸ್ತೇನೆ. ಈ ರೀತಿ ಕೈಗಳನ್ನ ಇದು ಅರ್ಧ ಇದು.
ಈಗ ಮಂಡೂಕಾಸನ ಮಾಡೋಣ. ನಮ್ಮ ಇದೇ ಎರಡೂ ತೊಡೆಗಟ್ಟಾಗಿರ್ಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಇದನ್ನ ಮಾಡೋದ್ರಿಂದ ಈ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದ, ಇನ್ಸುಲಿನ್ ಜಾಸ್ತಿ ಬರ್ತದ ಮತ್ತು ನಮಗೆ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ಕೋಬಹುದು. ಜಠರ ಕ್ರಿಯೆ ಚೆನ್ನಾಗಿ ಯಾರಿರುತ್ತೆ ಯಾವ ರೋಗಗಳು ಬರೋದಿಲ್ಲ. ಅದಕ್ಕೆ ನಾವು ಈ ಭಾಗವನ್ನು ಚೆನ್ನಾಗಿ ಇಟ್ಕೋಬೇಕಾಗಲ್ಲ. ನೀವು ಊಟ ಮಾಡಿದ್ರೆ ಎಷ್ಟೋ ಮಂದಿಗೆ ಸಂಡಾಸ್ಗೆ ಹೋಗ್ತಿರ್ತಾರೆ. ಅದಕ್ಕೆ ನಾವು ಜಠರ ಕ್ರಿಯೆಯನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಈ ಆಸನಗಳನ್ನು ಮಾಡಬೇಕು. ಶಶಾಂಕ ಆಸನ ಮಗ, ಇದು ಮಾನಸಿಕವಾಗಿ ಬದಲಾವಣೆಗೆ ಒಳ್ಳೆಯ ಆಸನ. ಈ ರೀತಿ ಮಾಡ್ಬೋದು. ನಾವು ಕೈಯೊಳಗೆ ತಾಕತ್ ಮಾಡ್ಬೇಕಾದ್ರೆ ಡಿಪ್ಸ್ ತೆಗಿಬೇಕು, ಮತ್ತೆ ಈ ರೀತಿ ನಿಲ್ಲಬೇಕು. ಈ ರೀತಿ ಬಹಳ ತಕ್ಕ ನಿಲ್ಬೇಕು. ಈಗ ಒಂದು 5 ನಿಮಿಷ ನಿಲ್ಬೇಕು ಈ ರೀತಿ. ಈ ರೀತಿ ಹೆಚ್ಚೆಚ್ಚಿಗೆ ನಿಲ್ಲೋದ್ರಿಂದ ಕೈಯೊಳಗೆ ತಾಕತ್ ಬರ್ತಾವ. ನಾವು ಆಸನಗಳನ್ನು ಮಾಡ್ಬೇಕು, ಕೈಯೊಳಗೆ ತಾಕತ್ತಿದ್ರೆ ಆಸನ ಮಾಡಲಿಕ್ಕೆ ಬರ್ತದೆ. ಈಗ ಸಮಯ ಆಗಿರೋದ್ರಿಂದ ಈಗ ಬ್ರಾಹ್ಮರಿಯನ್ನು ಮಾಡೋಣ. ಓಂಕಾರವನ್ನು ಮಾಡೋಣ. ಉದ್ಗಿತ ಓಂಕಾರ. ಎರಡು ಕೈಗಳನ್ನ ಈ ರೀತಿ ಕಣ್ಣಿಗೆ ಆಡಿಸಿ ನೋಡಿ. ಸೂರ್ಯ ಓಂ ಅಂತ ಅಂತಾನೆ. ನಾಸಾದೇಶ್ವರ ಕಣ್ಣು ಹಿಡ್ದಾರ. ಎಷ್ಟೋ ಮಂದಿ ವಾಟ್ಸಪ್ದಲ್ಲಿ ಬಿಟ್ಟಿದ್ರು. ಸೂರ್ಯ ಸರಕ ಓಂಕಾರವನ್ನು ಮಾಡ್ತಾನೆ. ನಾವ್ಯಾಕೆ ಮಾಡಬಾರ್ದು? ಅದಕ್ಕೆ ದಿನಾಲು ಶ್ರೀರಾಮ ಓಂಕಾರವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ತನ್ನ ಕಾಯಕಕ್ಕೆ ಕ್ರಮ ಅವರು ಕಾಯಕಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಆದರೆ ನಾವು ಓಂಕಾರವನ್ನು
ಸೂರ್ಯ ನಮಸ್ಕಾರವನ್ನು ಮಾಡಿ ನಾವು ಕೆಲಸಕ್ಕೆ ಹೋಗ್ಬೇಕು. ಇಡೀ ದಿವಸ ನೀವು ಆ್ಯಕ್ಟಿವ್ ಆಗಿರ್ತೀರಿ, ಶಕ್ತಿ ತುಂಬಿರ್ತದೆ. ಈಗ ಶಾಂತಿ ಪಾಠ. भक्ति साधना चैनल को सब्सक्राइब करें और ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರ ಮಾಡಬೇಕು. ಸೂರ್ಯ ಈಗಾಗಲೇ ಬಂದ್ಬಿಟ್ಟ, ಅವನಿಗೂ ನಮಸ್ಕಾರವನ್ನು ಮಾಡೋಣ. ನಾವೆಲ್ಲರೂ ಸೂರ್ಯ ನಮಸ್ಕಾರವನ್ನು ಮಾಡಿದ್ದೇವೆ, ಓಂಕಾರವನ್ನು ಮಾಡಿದ್ದೇವೆ. ನಮ್ಮ ಇಡೀ ದಿವಸ ಇಷ್ಟೆಲ್ಲ ಮಾಡೋದರಿಂದ ಇಷ್ಟು ಮಾಡಿದರೆ ಸಾಕು. ಇನ್ನೂ ಹೆಚ್ಚಿಗೆ ನೀವು ಸಮಯ ಸಿಕ್ಕಾಗ ಆಸನಗಳನ್ನು, ಪ್ರಾಣಾಯಾಮಗಳನ್ನು, ಧ್ಯಾನ ಮಾಡಬೇಕು. ಮುಖ್ಯ ಧ್ಯಾನ ಅವೆಲ್ಲ ಮಾಡೋದರಿಂದ ನಮ್ಮ ಇಡೀ ದಿವಸ ನೀವು ಆ್ಯಕ್ಟಿವ್ ಆಗಿರ್ತೀರಿ, ಆನಂದವಾಗಿರ್ತೀರಿ, ಖುಷಿಯಾಗಿರ್ತೀರಿ. ನಾವೆಲ್ಲರೂ ಆನಂದವಾಗಿರುವುದೇ, ಈ ಜಗತ್ತೆಲ್ಲರೂ ಆನಂದವಾಗಿರಬೇಕು ಅನ್ನುವುದೇ ಎಲ್ಲರ ಋಷಿಮುನಿಗಳ ಒಂದು ಆಶಯ. ಅಂಥ ಪತಂಜಲಿ ನಮಗೆಲ್ಲವನ್ನು ಯೋಗವನ್ನು ಕೊಟ್ಟಂಥ ಪತಂಜಲಿ ಮುನಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಇಲ್ಲಿಗೆ ನಿಲ್ಲಿಸೋಣ. ಮತ್ತೆ ನಾಳೆ ಪ್ರಾರಂಭ ಮಾಡೋಣ 6:30 ಗಂಟೆಗೆ. ಎಲ್ಲರಿಗೂ ಧನ್ಯವಾದ.